ಹಾಯ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ಮತ್ತೆ ನನ್ನ ಡೈಲಿ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಮ್ಮದು ಹೊಸ ಮನೆಗೆ ಬಂದಿದ್ದೀನಿ ಅಂತ ಹೇಳಿದೆ. ಗೃಹ ಪ್ರವೇಶ ಆಗಿ 3 ತಿಂಗಳಾಯಿತು. ನಾನು 2 ವರ್ಷ ಆಯಿತು ಅನಿಸುತ್ತೆ ಹತ್ತತ್ರ ವಿಡಿಯೋಸ್ ಹಾಕಿಲ್ಲ. ಆವಾಗವಾಗ ಲೈವ್ ಎಲ್ಲ ಆನ್ ಮಾಡ್ತಿದ್ದೆ, ಬಟ್ ಆ್ಯಕ್ಟಿವ್ ಇದೆ ಚಾನಲ್ಲು. ಇವತ್ತು ಸೋಮವಾರ, ಪೂಜೆ ಎಲ್ಲ ಆಗಿದೆ ಬೆಳಗ್ಗೆನೇ. ಹಸ್ಬೆಂಡ್ ಇವತ್ತು ಬೇಗನೆ ಹೋದರು ಕೆಲಸಕ್ಕೆ. ಇವತ್ತು ನಾನು ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಮನೆ, ಊರು ಹೊರಗಡೆ ಇದೆ. ನೋಡಿ, ನಮ್ಮ ಮನೆ ಸುತ್ತಮುತ್ತ ಈ ರೀತಿಯಾಗಿದೆ. ಲಾಸ್ಟ್ ಇಯರು ನಾನು ಸ್ಕೂಲ್ಗೆ ಹೋಗ್ತಿದ್ದೆ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಮನೇಲಿದ್ದೀನಿ, ಬಟ್ ವಿಡಿಯೋ ಮಾಡೋ ಇಂಟ್ರೆಸ್ಟೇ ಇಲ್ಲ. ಅದೊಂದು ಸಲ ಬಿಟ್ವಿ ಅಂದರೆ ಮತ್ತು ಅದು ಇದಕ್ಕೆ ಬರಬೇಕಂದ್ರೆ ತುಂಬ ದಿನ ಬೇಕಾಗುತ್ತೆ. ಆದರೂ ಇವತ್ತು ಸ್ವಲ್ಪ ಟ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ವಿಡಿಯೋ ಮಾಡಿಟ್ಕೊಂಡು ಶೇರ್ ಮಾಡ್ತಿದ್ದೀನಿ. ಇವತ್ತು ಬೆಳಗ್ಗೆ ನಾನು ಟಿಫನ್ನು ನೋಡ್ಬೋದು, ಮಂಡಕ್ಕಿ, ತೋಸಿದ ಮಂಡಕ್ಕಿ ಮಾಡಿದ್ದೆ. ಮತ್ತು ಬೆಳಗ್ಗೆ ಜೀನಿ ಕುಡಿತೇವೆ ಡೈಲಿ, ಜೀನಿ ಮಾಡ್ತಾನೆ ಇರ್ತೀನಿ. ಅತ್ತೆ ಇದ್ದಾರೆ, ಹಸ್ಬೆಂಡು, ನಾನು ಇರೋದು. ನಮ್ಮ ಮನೆ ಪಕ್ಕಕ್ಕೆ ಸ್ವಲ್ಪ ಜಾಗ ಇದೆ, ಹಾಗಾಗಿ ಅಲ್ಲಿ ಏನಾದರೂ ಹಾಕಿದ್ರಾಯಿತು ಅಂತ ಮೆಂತ್ಯ ಮತ್ತು ಧನಿಯಾನ ಸ್ವಲ್ಪ ನೆನೆಸಿಡ್ತಾ ಇದ್ದೀನಿ. ನಾಳೆ ಹಾಕೋಣ ಅಂತ. ನೆನೆಸಿಟ್ರೆ ಚೆನ್ನಾಗಿ ಬರುತ್ತೆ ಅಂದರು, ಹಾಗಾಗಿ ನೆನೆಸಿ ಇಡ್ತಾಯಿದ್ದೀನಿ. ಫಸ್ಟ್ ಟೈಮು ಎಲ್ಲ ಟ್ರೈ ಮಾಡೋಣ. ಹಾಗೆ ಸ್ವಲ್ಪ ಮೆಣಸಿನ ಗಿಡ, ತರಕಾರಿ ಏನಾರು ಹಚ್ಕೋಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿದ್ದೀನಿ. ನೋಡೋಣ ಮುಂದಿನ ದಿನದಲ್ಲಿ ನಾನು ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಟಿಫನ್ ಎಲ್ಲ ಆಯಿತು, ಮತ್ತು ಅಡುಗೆನೂ ಮಾಡಿದ್ರಾಯಿತು ಅಂತ ಹೆಸರುಬೇಳೆ ಮತ್ತು ತೊಗರಿಬೇಳೆನ ನೆನೆಸಿಟ್ಟಿದ್ದೆ ಒಂದು ಅರ್ಧ ಗಂಟೆ. ಮತ್ತು ಹೀರೆಕಾಯಿ ಕಟ್ ಮಾಡಿದ್ದೀನಿ. 2 ಸೇರಿ ಸ್ವಲ್ಪ ಗಟ್ಟಿಯಾಗಿ ದಾಲ್ ಥರ ಮಾಡೋಣ ಅಂತ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ತರಕಾರಿಯನ್ನಲ್ವ, ಮೆಣಸಿನ ಗಿಡ ಎಲ್ಲ ನಾನೇ ಬೀಜ ಹಾಕಿದ್ದೆ, ಅವು ಸಸಿ ಬಂದಿದೆ. ಹಾಗಾಗಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲೇ ನಮ್ಮ ಮನೆ ಬಾಜುನೇ. ಅಲ್ಲೆಲ್ಲ ನಾನೇ ಹುಲ್ಲು ಎಲ್ಲ ತೆಗೆದು ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಹಸ್ಬೆಂಡಿಗೆ ಟೈಮ್ ಇರೋದಿಲ್ಲ, ಮಕ್ಕಳು ಕೂಡ ಸ್ಕೂಲಿಗೆ ಹೋಗ್ತಿರ್ತಾರಲ್ವ, ಹಾಗಾಗಿ ನಾನೇ ಮಾಡ್ಕೊಳ್ತಾ ಇದ್ದೀನಿ ದಿನ ಸ್ವಲ್ಪ ಕೆಲಸನೇ. ಈಗ ಮನೇಲಿ ನನಗೆ ಅದೊಂದು ಹವ್ಯಾಸ ಆಗಿಬಿಟ್ಟಿದೆ. ಕೆಂಪಕ್ಕಿ ಅನ್ನ ಮಾಡೋಣ ಅಂತ ನೆನೆಸಿಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ನೆನೆಸಿಟ್ಟು ಅನ್ನ ಮಾಡ್ತೀನಿ. ಇದು ಅಡುಗೆ ಮಾಡಿಬಿಟ್ಟು, ಇದು ಸೌತೆ ಬೀಜ ಮತ್ತು ಚೌಳಿ, ಗೋರಿಕಾಯಿ ಅಂತಾರಲ್ವ, ಅದು ಚೌಳಿ ಬೀಜ ಇದ್ದಾವೆ. ಅವನ್ನ ಹಾಕೋಣ ಅಂತ ತಗೊಂಡಿದ್ದೀನಿ. ಯಾರೋ ಕೊಟ್ಟಿದ್ದರು, ಅವನ್ನ ಹಾಕಬೇಕು. ಇಲ್ಲಿ ಟೊಮೊಟೊ, ಮೆಣಸಿನ ಸಸಿ, ಟೊಮೊಟೊ, ಸ್ವಲ್ಪ ಬದನೆಕಾಯಿದ್ದು ಗಿಡ ಇತ್ತು ಒಂದು 5-6, ಅವನ್ನೆಲ್ಲ ಹಚ್ಚಿದ್ದೀನಿ ನಾನೇ. ಈಗ ಸೌತೆ ಬೀಜ ಮತ್ತು ಚೌಳಿ ಬೀಜನ ಹಾಕಬೇಕು. ಅಂದರೆ ಈ ವರ್ಷ ಬಂದಿದ್ದೀವಲ್ವ, ನಮಗಿಲ್ಲಿ ಏನು ಮಾಡಬೇಕು ಏನು ಐಡಿಯಾ ಇಲ್ಲ. ಅಂದರೆ ರಂಟಿ ರೂಟ್ರೆಲ್ಲ ಹೊಡೆಸಿದ್ರೆ ಜೋಳ ಎಲ್ಲ ಹಾಕ್ಬೋದಿತ್ತು, ಬಟ್ ಮಳೆ ಅಷ್ಟೊಂದು ಆಗಿಲ್ಲ ಈ ವರ್ಷ. ಹಾಗಾಗಿ ಖಾಲಿ ಇತ್ತಲ್ವ, ನಾನೇ ಅದನ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ತರಕಾರಿ ಎಲ್ಲ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನೋಡ್ಬೋದು ಇಲ್ಲಿ ನಾಯಿ ಕುನಿ, ಇದಂತೂ ತುಂಬಾ ಜೋರಿದೆ ಫ್ರೆಂಡ್ಸ್. 2 ಇದೆ, ದೊಡ್ಡದೊಂದು, ಚಿಕ್ಕದಿದು. ಬೇಡ ಅಂದರೆ ಕೇಳಿಲ್ಲ ನಮ್ಮ ಮನೇಲಿ, ಮತ್ತೊಂದು ನಾಯಿ ಕುನ್ನಿನ ತೊಗೊಂಡು ಬಂದಿದ್ದಾರೆ. ಇದನ್ನು ಬಿಟ್ಟರೆ ಸಾಕು, ಹೊರಗೆ ಹೋಗಿ ಮಣ್ಣು ಕಲ್ಲು ತಿಂದ್ಕೊಂಡೇ ಬರುತ್ತೆ. ಹಾಗಾಗಿ ಕಟ್ ಹಾಕಿದ್ದೀವಿ. ಮಧ್ಯಾಹ್ನ ಊಟಕ್ಕೆ ಕೆಂಪಕ್ಕಿ ಅನ್ನ ಮತ್ತು ಹೀರೆಕಾಯಿ ಬೇಳೆ ದಾಲ್ ಥರ ಮಾಡಿದ್ದೆ. ನಮ್ಮ ಅತ್ತೆಗೆ ಹುಷಾರಿಲ್ಲಲ್ವ, ಹಾಗಾಗಿ ಕೆಂಪಕ್ಕಿ ಅನ್ನ ಮಾಡಿದ್ದೀನಿ ಅವ್ರಿಗೆ ಕೊಡೋದಕ್ಕಿದು. ನೈಟ್ ಊಟಕ್ಕೆ ಇದೇ ದಾಲ್ಗೆ ರೊಟ್ಟಿ ಮಾಡಿದ್ದೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.